ಎಲ್ಲರಿಗೂ ನಮಸ್ಕಾರ. 27th ಆಗಸ್ಟ್ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿತ್ತು. ಅದರಲ್ಲಿ ಕನ್ನಡದ ಅನುವಾದ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಲೋಪದೋಷಗಳು ಕಂಡುಬಂದಿತ್ತು. ಸೊ ಇದಕ್ಕೆ ಕನ್ನಡಕ್ಕೆ ಮಾಡಿದ ಅಪಮಾನ ಮತ್ತು ಕನ್ನಡಿಗರಿಗೆ ಮಾಡಿದ ದ್ರೋಹ ಎಂಬಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವಾರು ಲೋಪದೋಷಗಳು ಕಂಡುಬಂತು. ಸೊ ಇದಕ್ಕೆ ಹಲವಾರು ಸಂಘಟನೆಗಳು ಕೂಡ ಮತ್ತು ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಸೊ ನಮಗೆ ಎಕ್ಸಾಮು ಬೇಕು, ಸೊ ಎಕ್ಸಾಮ್ ಮಾಡಬೇಕು ಮತ್ತು ಹಲವಾರು ಲೋಪದೋಷಗಳು ಏನಿದೆ ಅದನ್ನು ಸರಿಪಡಬೇಕು ಅಂತ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಟ್ವಿಟ್ಟರ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಏನು ಅಂದರೆ 2 ತಿಂಗಳೊಳಗಡೆ ಎಕ್ಸಾಮ್ನ ಮಾಡಬೇಕು ಮತ್ತು ಯಾರು ಇದನ್ನು ಕರ್ತವ್ಯ ಲೋಪ ಎಸಗಿದ್ದಾರೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ ಮತ್ತು ಜವಾಬ್ದಾರಿಯಾಗಿ ಅಗತ್ಯ ಕ್ರಮಗಳನ್ನ ಕೈಗೊಂಡು ನಾವು ಎಕ್ಸಾಮ್ಸ್ನ ಮಾಡ್ತೀವಿ ಎಂದು ನಂಬಿಕಾರ್ಹ ಮತ್ತು ಎತ್ತಿಡಿದಿದ್ದಾರೆ. ಸೊ ಪರೀಕ್ಷಾರ್ಥಿಗಳ ಇವಾಗ ಗಮನಕ್ಕೆ ಏನು ಅಂದರೆ 2 ತಿಂಗಳೊಳಗಡೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮತ್ತೆ ಬರುತ್ತೆ. ಸೊ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗಳಿಗೆ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.